ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಹಾತ್ಮರಾದ ಮಹನೀಯರಾದ ಕನಕದಾಸರು ತಮ್ಮ ಹರಿಭಕ್ತಿ ಸಾರದಲ್ಲಿ ಭಗವಂತನನ್ನು ಕೊಂಡಾಡ್ತಾರೆ, ಭಗವಂತನ ಗುಣಗಾನ ಮಾಡ್ತಾರೆ. ಪರಮಾತ್ಮನ ಗುಣಮಣಿಗಳಲ್ಲಿ ಏನು ಬೆಳಕು ಅಂತನ್ನುವುದನ್ನು ನಮ್ಮ ಯೋಗ್ಯತೆಗೆ ತಕ್ಕಂತೆ ತೋರಿಸುವ ಅನುಗ್ರಹವನ್ನು ಮಾಡ್ತಾರೆ. ಜೊತೆಗೆ ಜೀವನ ಅವಸ್ಥೆ, ಅವನ ಕಷ್ಟ ನಷ್ಟ, ನೋವು ನಲಿವು, ಸಂಸಾರ ಇವುಗಳಲ್ಲಿ ಅವನು ನೊಂದು ಬೆಂದು ಬರುವ ಕ್ರಮ ಅದನ್ನು ತಿಳಿಸುವಂತೆ, ಅದಕ್ಕೆ ಕಾರಣ ಏನು ಅನ್ನುವುದನ್ನು ಹೇಳ್ತಾರೆ. ಅದರಿಂದ ಬಿಡುಗಡೆ ಹೇಗೆ ಅನ್ನುವುದನ್ನು ತಿಳಿಸ್ತಾರೆ. ಸಾಧನೆ ಎನ್ನುವುದು ಹೇಗೆ, ಯಾರು ಮಾಡ್ತಾರೆ, ಯಾರು ಮಾಡಿಸ್ತಾರೆ, ಯಾವುದು ಸಾಧನ ಯಾವುದು ಸಾಧನವಲ್ಲ, ಈ ಎಲ್ಲ ವಿಷಯಗಳನ್ನು ಕೂಡ ತುಂಬ ರೋಚಕವಾಗಿ ಹರಿಭಕ್ತಿ ಸಾರದಲ್ಲಿ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿಯ 36ನೆಯ ಪದ್ಯ. ಇಳೆಗೆ ಪತಿಯಾದವನು ಯಾದವರೊಳಗೆ ಬಾಂಧವ ನಿನಗೆ ಸೋದರದಳಿಯನಾದಭಿಮನ್ಯುವನು ಕೊಲ್ಲಿಸಿದೆ ಕೊಡುಗುಳದಿ. ಅಳಲಿನಬ್ಧಿಯೊಳತ್ತಿ ತಂಗಿಯ ಬಳಲಿಸಿದೆ ಕುಲಗೋತ್ರ ಬಾಂಧವರೊಳಗೆ ಕೀರ್ತಿಯ ಪಡೆದೆ ರಕ್ಷಿಸು ನಮ್ಮ ನನವರತ ಅನವರತ. ಭಗವಂತ ಕಪಟನಾಟಕ ಸೂತ್ರಧಾರಿ ಅಂತನ್ನುವುದು ಸತ್ಯವಾದ ಮಾತು. ಕಪಟನಾಟಕ ಸೂತ್ರಧಾರಿಯಾಗಿರುವಂತಹ ಭಗವಂತನಿಗೆ ಇಹಲೋಕದಲ್ಲಿರುವ ಜೀವರಾಶಿಗಳ ಜೊತೆಗೆ ಪರದಲ್ಲಿರುವಂತಹ ದೇವತೆಗಳ ಒಂದು ಬ್ಯಾಲೆನ್ಸ್ ಮಾಡುವ ಕೆಲಸ ಬಹಳ ಮಹತ್ವದ ಕೆಲಸವಾಗಿದೆ. ಭಗವಂತ ಈ ಎರಡೂ ಕೆಲಸಗಳನ್ನು ಅಷ್ಟೇ ಸಮರ್ಪಕವಾಗಿ ಮಾಡ್ತಾನೆ. ನಮಗೆ ಮೇಲೆ ತೋರುವಾಗ ಮಾನವರಿಗೆ ಅವನು ಏನು ಮಾಡಿದ ಅಂತನ್ನುವುದು ನಮಗೆ ಅರ್ಥವಾದೀತು ಸ್ವಲ್ಪ. ಆದರೆ ಮಾನವರಿಗೆ ಏನು ಮಾಡಿದ ಅಂತನ್ನುವುದರ ಜೊತೆಗೆ ದೇವತೆಗಳಿಗೆ ಏನು ಮಾಡಬೇಕಾಗಿತ್ತು, ಏನು ಮಾಡಿದ, ಮಾಡುವುದು ಅವಶ್ಯಕ ಅನ್ನುವುದನ್ನು ತಿಳಿಯಬೇಕು. ಇಲ್ಲೊಂದು ಸಂಗತಿ ಬರ್ತದೆ 36ನೆಯ ಪದ್ಯದಲ್ಲಿ. ಇಳೆಗೆ ಪತಿಯಾದವನು, ಇಳ ಭೂಮಿ, ಭೂಮಿಗೆ ಪತಿ, ಭೂಪತಿ, ರಾಜನಾದವನು. ಅವನು ಯಾರು? ಯಾದವರೊಳಗೆ ಬಾಂಧವ, ಎಲ್ಲ ಯಾದವರಿಗೆ ಸಂಬಂಧಿಕನಾದವ. ಕೃಷ್ಣನಿಗೆ, ಬಲರಾಮನಿಗೆ, ಹೀಗೆ ಯಾದವರಿಗೆ ಸಂಬಂಧಿಯಾಗಿರುವಂತಹ ಈ ವ್ಯಕ್ತಿ ಬಾಂಧವ ನಿನಗೆ ಸೋದರದ ಅಳಿಯನು. ಸೋದರದ ಅಳಿಯನು ಅಂದರೆ ನಿನ್ನ ತಂಗಿಯ ಮಗ, ಸುಭದ್ರೆಯ ಪುತ್ರ ಅಂಥ ಅಭಿಮನ್ಯು. ಆ ಅಭಿಮನ್ಯುವನ್ನು ನೀನು ಕೊಲ್ಲಿಸಿದೆ ಕೊಳುಗುಳದಿ. ಕೊಳುಗುಳ ಯುದ್ಧ, ಯುದ್ಧದಲ್ಲಿ ಅವನನ್ನು ಸಂಹಾರ ಮಾಡಿಸಿದೆ. ಅಂದರೆ ತೋರಿಸ್ತಾರೆ, ಒಬ್ಬ ರಾಜ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಅವನು ಯಾದವರ ಬಳಗ. ಎಲ್ಲಕ್ಕೆ ಮೇಲಾಗಿ ಒಬ್ಬ ರಾಜನಾಗಿರಲಿ, ಅದಕ್ಕೂ ಹೆಚ್ಚಾದದ್ದು ಯಾದವರ ಬಳಗ. ಯಾದವರ ಬಳಗಕ್ಕಿಂತಲೂ ಸ್ವಂತವಾಗಿ ಕೃಷ್ಣನಿಗೆ ಅತಿ ಹತ್ತಿರದ ತಂಗಿಯ ಮಗ. ಹಾಗಾಗಿ ಸೋದರದಳಿಯ. ಇಷ್ಟು ಸೋದರಳಿಯನಾಗಿದ್ದಂತಹ ಆ ವ್ಯಕ್ತಿಯನ್ನು, ಅಳಿಯನಾದ ಅಭಿಮನ್ಯುವನು ಕೊಲ್ಲಿಸಿದೆ ಕೊಳುಗುಳದಿ. ಯುದ್ಧದಲ್ಲಿ ಅವನನ್ನು ಕೊಲ್ಲಿಸಿಬಿಟ್ಟಿನಿ. ಕೊಲ್ಲಿಸಿದೆ ಅಂತಂದರೆ ಯಾರಿಗೆ ಹೇಳಿ ಕೊಲ್ಲಿಸಿದನ? ನೀವೆಲ್ಲ ಹೋಗಿ ಅವನನ್ನು ಕೊಂದು ಬನ್ನಿ ಅಂತ ಪ್ರಚೋದನೆ ಮಾಡಿ ಕೊಲ್ಲಿಸಿದನ? ಅಲ್ಲ, ಹಾಗೇನು ಮಾಡಿಲ್ಲ. ಅಂಥ ಗದ್ದಾರಿ ಕೆಲಸವನ್ನು ಮಾಡಿಲ್ಲ, ವಿಶ್ವಾಸಘಾತಕ ಕೆಲಸವನ್ನು ಮಾಡಿಲ್ಲ. ಏನು ಮಾಡಿದ? ಹೌದು, ನಿಜವೇ. ಪರಮಾತ್ಮ ಯಾರನ್ನು ಕೊಲ್ತಾನೆ, ಯಾರು ಕೊಲ್ತಾರೆ ಅವರಿಗೆ ಪ್ರೇರಣೆ ಮಾಡುವವನು ಅಂತತಃ ಪರಮಾತ್ಮ. ಭಗವಂತನೇ ಪ್ರೇರಣೆ ಮಾಡ್ತಾನೆ, ಭಗವಂತನೇ ಆ ತರಹದ ಸನ್ನಿವೇಶವನ್ನು ತಂದಿಡ್ತಾನೆ. ಆ ಜೀವರಾಶಿಗಳು ಬದುಕುವುದಕ್ಕೂ ಎಲ್ಲ ಸನ್ನಿವೇಶಗಳನ್ನು ಒದಗಿಸ್ತಾನೆ, ಕೊಲ್ಲುವುದಕ್ಕೂ
ನಾನಾ ವಿಧವಾದ ಸನ್ನಿವೇಶವನ್ನು ಒದಗಿಸಿ ಅವರನ್ನು ಕೊಲ್ಲಿಸ್ತಾನೆ. ಹಾಗಾಗಿ ಭಗವಂತ ಇಲ್ಲದೆ ಯಾರೂ ಸಾಯುವುದಿಲ್ಲ, ಭಗವಂತ ಇಲ್ಲದೆ ಯಾರೂ ಬದುಕುವುದಿಲ್ಲ. ಸಾಯುವ ಆಪತ್ತು ಬಂದಾಗ ಬದುಕಿಸುವವನು ದೇವರು. ಘೋರವಾದ ಆಪತ್ತು ಇದೆ, ಅಂಥ ಸಂದರ್ಭದಲ್ಲಿ ಬದುಕುವವನು ದೇವರು. ತಮಾಷೆಯಾಗಿ ಹೇಳಬೇಕು ಅಂದರೆ ಒಂದು ವಿಚಿತ್ರವಾದ ಘಟನೆ ಆಯಿತು. ಇದೇ ಈ ಹರಿಭಕ್ತಿ ಸಾರವನ್ನು ಸಿಡಿ ಹಾಕಿಕೊಂಡು ಕೇಳ್ತಾ ಕೇಳ್ತಾ ಒಂದು ಕುಟುಂಬ ಹೋಗ್ತಾ ಇದ್ದಾರೆ, ಪ್ರಯಾಣ ಮಾಡ್ತಾ ಇದ್ದಾರೆ. ಪ್ರಯಾಣ ಮಾಡ್ತಾ ಮಾಡ್ತಾ ಇರುವ ಸಂದರ್ಭದಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು ಇವರ ಕಾರಿಗೆ ಆಕ್ಸಿಡೆಂಟ್ ಆದಾಗ ಅವರು ಹರಿಭಕ್ತಿ ಸಾರವನ್ನು ಕೇಳ್ತಾ ಇದ್ದರು. ಅತ್ಯಂತ ವಿಶ್ವಾಸದಿಂದ ನಿತ್ಯದಲ್ಲಿ ಕೇಳುವವರು. ರಕ್ಷಿಸು ನಮ್ಮ ನನವರತ ಎಂಬುದಾಗಿ ನಿತ್ಯದಲ್ಲಿ ಭಗವಂತನನ್ನು ಯಾಚಿಸುವವರು. ಅವರು ಪ್ರಯಾಣ ಮಾಡ್ತಾ ಇದ್ದಾರೆ. ಮಾಡುವಾಗ ಒಂದು ದೊಡ್ಡದಾದಂತಹ ಮುಂದೆ ಟ್ರೇಲರ್, ಬಹಳ ದೊಡ್ಡ ಸಾಮಾನನ್ನು ಹೊತ್ತಂತಹ ಟ್ರೇಲರ್, ಆ ಟ್ರೇಲರಿಗೆ ಹಿಂದೆ ಇದು ಕಾರು ಹೋಗಿ ಒಳಗೆ ಹಾದು ಹೋಗಿದೆ, ಒಳಗೆ ಹೋಗಿದೆ, ಅರ್ಧಕ್ಕೆ ಒಳಗೆ ಹೋಗಿದೆ. ಇಡೀ ಕಾರು ಚೂರು ಚೂರಾಗಿದೆ. ಆದರೆ ಒಳಗೆ ಕೂತ 4 ಜನರು ಯಾರಿಗೂ ಏನೂ ಗಾಯವಾಗಿದೆ. ಆನಂದದಿಂದ ಅವರು ಅಲ್ಲಿ ಇಲ್ಲಿ ಸ್ವಲ್ಪ ತೆರಚಿದೆ, ಅಷ್ಟಕ್ಕೆ ಹೊರಗೆ ಬಂದುಬಿಟ್ರು, ಸುಖವಾಗಿದ್ದಾರೆ ಅನ್ನುವ ಕಥೆಯನ್ನು, ಸುದ್ದಿಯನ್ನು ಈ ಪದ್ಯವನ್ನು ಹಾಡಿದ ಪುತ್ತೂರು ನರಸಿಂಹನಾಯಕರೇ ನನ್ನ ಹತ್ರ ಹೇಳಿದರು. ಹೀಗಾಯಿತು ಒಬ್ಬರಿಗೆ ಅಂತ ಹೇಳ್ತಾ ಇದ್ದರು. ಪರಮಾತ್ಮ ಕಾಪಾಡುವುದಕ್ಕೂ ಭಗವಂತನಿಗೆ ಸಾಮರ್ಥ್ಯವಿದೆ, ಕಾಪಾಡಲಿಕ್ಕಾಗುವುದಿಲ್ಲ ಅಂತಿಲ್ಲ. ಇಂಥ ನೂರಾರು ಘಟನೆಗಳು, ಇದು ಸಣ್ಣ ಒಂದು ಸಹಜವಾಗಿ ಒಂದು ಹೇಳಿದ ಘಟನೆ, ನೂರಾರು ಘಟನೆಗಳನ್ನು ನಾವು ನೋಡ್ತೇವೆ. ಸಾಯುವ ಆಪತ್ತಿನಲ್ಲಿ, ಸಾವಿನ ಬಾಯಿಯಲ್ಲಿ, ಮೃತ್ಯುವಿನ ಮುಖದಲ್ಲಿ ಹೋದವರು ಮರಳಿ ಸುಖವಾಗಿ ಬಂದದ್ದು ಕಾಣ್ತದೆ. ಹಾಗಾಗಿ ಅದೂ ಒಂದು ಸಾಧ್ಯತೆ ಇದೆ. ಈಚೆ ಏನೂ ಸಾಯಲು ಸಾಧ್ಯವಿಲ್ಲ ಅಂತನ್ನುವಂತಹ ವ್ಯಕ್ತಿ ಆನಂದದಿಂದ ಇರುವಾಗ, ಸುಖವಾಗಿ ಇರುವಾಗ ಸತ್ತೋಗ್ತಾನೆ. ಹೀಗೆ ಒಂದು ಆಪತ್ತುಗಳನ್ನು ನಾವು ನೋಡ್ತೇವೆ. ಅದಕ್ಕೆ ಹೇಳ್ತಾರೆ, ಅಭಿಮನ್ಯುವನ್ನು ಕೊಲ್ಲಿಸಿದೆ ಕೊಳಗುಳದಿ, ಯುದ್ಧದಲ್ಲಿ ನೀನು ಅವನನ್ನು ಸಂಹಾರ ಮಾಡಿಸಿದೆ. ಪರಮಾತ್ಮ ಸಂಕಲ್ಪ ಮಾಡಿದರೆ ಅವನು ಬದುಕ್ತಿದ್ದ. ಪರಮಾತ್ಮ ಸಂಕಲ್ಪ ಮಾಡಿದರೆ ಅಭಿಮನ್ಯು ಬದುಕ್ತಿದ್ದ. ಭಗವಂತ ಸಂಕಲ್ಪ ಮಾಡಲಿಲ್ಲ, ಅನುಗ್ರಹ ಮಾಡಲಿಲ್ಲ ಅಂತ ನಾನು ಹೇಳುವುದಿಲ್ಲ, ಬದುಕಿಸಬೇಕು ಅಂತ ಸಂಕಲ್ಪ ಮಾಡಲಿಲ್ಲ. ಕೊಂದೇ ಅಭಿಮನ್ಯುವಿಗೆ ಅನುಗ್ರಹ ಮಾಡಿದರೆ, ಕೊಲ್ಲುವುದೇ ಅಭಿಮನ್ಯುವಿನ ಅನುಗ್ರಹವಾಗಿದ್ದರೆ ಯಾರು ಲೆಕ್ಕ ಹಾಕೋರು? ಭಗವಂತ ಅನುಗ್ರಹ ಮಾಡಿದ, ನಿಗ್ರಹ ಮಾಡಿದ ಎಂದು ಲೆಕ್ಕ ಹಾಕುವುದಕ್ಕೆ ನಮ್ಮೆಲ್ಲರಿಗೆ ಬರುವುದಿಲ್ಲ. ಹಾಗಾಗಿ ಕೊಲ್ಲಿಸಿದೆ ಕೊಳುಗುಳದಿ, ಅಳಲಿನ ಅಬ್ಧಿಯೊಳು ಅದ್ದಿ. ಅಳಲಿನ ಅಬ್ಧಿಯೊಳು ಅದ್ದಿ. ಅಳಲು ದುಃಖ, ದುಃಖದ ಸಾಗರದೊಳಗೆ ನಿನ್ನ ತಂಗಿಯನ್ನು ಎದ್ದಿ ಎದ್ದಿ ತೆಗೆದು. ಸುಭದ್ರೆಗೆ ಎಷ್ಟು ದುಃಖ. ಚಿಕ್ಕ ಹುಡುಗ, 16 ವರ್ಷದ ತರುಣ, ಮಹಾಪರಾಕ್ರಮಿ, ಅತ್ಯಂತ ತೇಜಸ್ವಿ. ಕೃಷ್ಣ, ಧರ್ಮರಾಜ, ಯಮ, ವಾಯುದೇವರು, ಇಂದ್ರ, ಅಶ್ವಿನಿ ದೇವತೆಗಳ ಸನ್ನಿಧಾನ, ಬುಧನ ಅವತಾರ, ಮಹಾಪರಾಕ್ರಮಿ, ಅವನಿಗೆ ಸರಿಸಾಟಿ ಮತ್ತೊಬ್ಬರಿಲ್ಲ. ಚಕ್ರವ್ಯೂಹದಲ್ಲಿ ಅಥವಾ ಶಕಟಾಕ್ಷ ವ್ಯೂಹದಲ್ಲಿ ಒಳಗೆ ಪ್ರವೇಶ ಮಾಡುವುದಕ್ಕೆ ಅವನೊಬ್ಬನಿಗೆ ತಿಳುವಳಿಕೆ ಇದೆ. ಇಷ್ಟೆಲ್ಲ ಗೊತ್ತಿದ್ದಂತಹ ಒಬ್ಬ ವ್ಯಕ್ತಿಯನ್ನು ಅಲ್ಲಿ ಸಿಕ್ಕಿಸಿ ಅವನನ್ನು ಕೊಲ್ಲಿಸ್ತಾನೆ ಪರಮಾತ್ಮ ಅಂತಂದರೆ ಭಗವಂತ ಎಷ್ಟು ನಿರ್ದಯ ಅಂತ ತೋರ್ತದೆ. ಏನೂ ದಯೆ ಇಲ್ಲ. 16 ವರ್ಷದ ಸಣ್ಣ ಹುಡುಗನನ್ನು ಸಂಹಾರ ಮಾಡುವುದಕ್ಕೆ ಸಂಕೋಚವಾಗದಂತಹ ದೇವರು ಎಲ್ಲಿಯ ದಯಾಮಯ, ಹೇಗೆ ಅವನು ಕರುಣಾಮಯ ಅಂತ ಹೇಳೋದವನನ್ನು. ಇಳೆಗೆ ಪತಿಯಾದವನು ಯಾದವ, ಯಾದವರೊಳಗೆ ಬಾಂಧವ, ನಿನಗೆ ಸೋದರದಳಿಯನು ಆದ ಅಭಿಮನ್ಯುವನ್ನು ಕೊಲ್ಲಿಸಿದೆ ಕೊಳುಗುಳದಿ. ಅಳಲಿನ ಅಬ್ಧಿಯೊಳು ಅದ್ದಿ ತಂಗಿಯ. ಆ ಶಬ್ದ ನೋಡಿ ಹೇಗಿದೆ. ದುಃಖದ ಸಾಗರದಲ್ಲಿ ನಿನ್ನ ತಂಗಿಯನ್ನು ಅದ್ದಿ ಅದ್ದಿ ತೆಗೆದೆ. ನಿನ್ನ ದುಃಖದ ಸಾಗರದಲ್ಲಿ ತಂಗಿಯನ್ನು ಅದ್ದಿ ಅದ್ದಿ ತೆಗೆದೆ. ಬಳಲಿಸಿದೆ ಕುಲಗೋತ್ರ ಬಾಂಧವರೊಳಗೆ. ಅವಳನ್ನು ಇಷ್ಟು ದುಃಖಪಡಿಸಿದಿ. ನಿನ್ನ ಕುಲಕ್ಕೆ ಕುಲ ಯಾದವರೆಲ್ಲ ಅತ್ತದ್ದಾಯಿತು, ನಿನ್ನ ಗೋತ್ರವರೆಲ್ಲ ದುಃಖಪಟ್ಟದ್ದಾಯಿತು. ಬಾಂಧವರೊಳಗೆ ಇಷ್ಟೆಲ್ಲ ಮಾಡಿ ಕೀರ್ತಿಯ ಪಡೆದೆ ರಕ್ಷಿಸು ನಮ್ಮ ನನವರತ. ಕೀರ್ತಿ ಪಡೆದೆ. ಏನು ಕೀರ್ತಿ? ಅಭಿಮನ್ಯುವನ ಸಂಹಾರವನ್ನು ಮಾಡಿ ಏನು ಭಗವಂತ ಕೀರ್ತಿ ಪಡೆದ? ಬಹಳ ದೊಡ್ಡ ಕೀರ್ತಿಯನ್ನು ಪಡೆದ.
ಬಹಳ ಮಹತ್ವದ ಕೀರ್ತಿ ಅದು. ಯಾಕೆ? ಏನದು ಕೀರ್ತಿ? ಪರಮಾತ್ಮನಿಗೆ ಮಮತೆ, ಮೋಹ, ವ್ಯಾಮೋಹ ಯಾರ ಬಗ್ಗೆಯೂ ಇಲ್ಲ. ಯಾರೂ ಭಗವಂತನಿಗೆ ಹತ್ತಿರದವರಲ್ಲ, ಯಾರೂ ಪರಮಾತ್ಮನಿಗೆ ದೂರದವರಲ್ಲ. ಅವರವರ ಕರ್ಮಾನುಸಾರವಾಗಿ ಭಗವಂತ ಅವರವರಿಗೆ ಫಲವನ್ನು ಕೊಡುವವನು. ಕರ್ಮಾನುಸಾರವಾಗಿ ಭಗವಂತ ಮಾಡ್ತಾನೆ ಎನ್ನುವಂತಹ ಏನೊಂದು ತತ್ವವಿದೆ. ಈ ಕೀರ್ತಿ ಭಗವಂತನಿಗೆ ಅಭಿಮನ್ಯುವಿನ ಸಂಹಾರದಿಂದ ಎಷ್ಟು ಬಂತೋ ಅಷ್ಟು ಇನ್ಯಾವುದರಿಂದಲೂ ಪರಮಾತ್ಮನಿಗೆ ಬರುವುದು ಸಾಧ್ಯವಿಲ್ಲ. ಯಾರನ್ನ ಸಂಹಾರ ಮಾಡಿದರೂ ಕೂಡ ಅವರು ಶತ್ರುಗಳಾಗಿದ್ದರು, ಆದ್ದರಿಂದ ಕೊಂದ ಅಂತ ಪರಮಾತ್ಮನಿಗೆ ಹೇಳಿಬಿಡ್ತಾರೆ. ಅಭಿಮನ್ಯುವಿನ ಸಂಹಾರವನ್ನು ಮಾಡಿದಾಗಲೇ ಲೆಕ್ಕಕ್ಕೆ ಬರುವುದು ಏನು? ಭಗವಂತ ಕರ್ಮಕ್ಕೆ ತಕ್ಕಂತೆ ಫಲವನ್ನು ಕೊಡ್ತಾನೆ. ಕರ್ಮವಿಲ್ಲದಿದ್ದರೆ ಫಲವನ್ನು ಕೊಡುವುದಿಲ್ಲ, ಶಾಸನ ಮಾಡುವುದಿಲ್ಲ, ದಂಡನೆ ಮಾಡುವುದಿಲ್ಲ. ಎಂಥವರೇ ಆದರೂ ಕೂಡ, ಎಷ್ಟು ಹತ್ತಿರದವರೇ ಆದರೂ ಕೂಡ ಪರಮಾತ್ಮ ಕರ್ಮಕ್ಕೆ ತಕ್ಕಂತೆ ದುಃಖವನ್ನು ಕೊಟ್ಟಾಕಿ ಬಿಡ್ತಾನೆ. 5 ಜನ ಮಕ್ಕಳು ದ್ರೌಪದಿಗೆ, 5 ಜನ ಮಕ್ಕಳು. ದ್ರೌಪದಿಯ ಕಣ್ಣೀರು ಒರೆಸೋದಕ್ಕಾಗಿ ಇಷ್ಟೆಲ್ಲ ದೊಡ್ಡ ಯುದ್ಧವನ್ನು ಮಾಡಿಸಿದ್ದು ಪರಮಾತ್ಮ. ಒಂದರ್ಥದಲ್ಲಿ ದ್ರೌಪದಿಯ ಅಳಲನ್ನು ಕಳೆಯುವುದಕ್ಕಾಗಿ ಭಗವಂತ ಯುದ್ಧವನ್ನು ನಡೆಸಿದ. 18 ದಿನದ ಸಂಗ್ರಾಮ, 18 ಅಕ್ಷೌಹಿಣಿ ಸೌಮ್ಯ ಸಂಪೂರ್ಣವಾಗಿ ಮಣ್ಣು ಕೂಡಿತು. ಮಣ್ಣು ಪಾಲು ಮಾಡುವಷ್ಟು ಭಾರೀ ಯುದ್ಧವನ್ನಾಡಿಸಿ ಎಲ್ಲ ಯುದ್ಧವನ್ನು ನಡೆಸಿದ. ಇಷ್ಟಾದ ಮೇಲೆ 18ನೇ ದಿನ ರಾತ್ರಿ ಕಳೆದು ಬೆಳಗಾಗುವುದರೊಳಗೆ ದ್ರೌಪದಿಯ ಕಣ್ಣಲ್ಲಿ ಮತ್ತೆ ಧಾರೆಯಂತೆ ನೀರು ಹರಿಯಲೇಬೇಕು. 5 ಜನ ಮಕ್ಕಳು ಹೋದರು. 5 ಜನ ಪತಿಯರಿಗೆ ಆಗಿರುವ ದುಃಖಕ್ಕೆ ಸೇಡು ತೀರಿಸಿಕೊಳ್ಳುವಂತೆ ನಡೆಸಿದ ಯುದ್ಧದ ಫಲವಾಗಿ 5 ಮಕ್ಕಳನ್ನು ಕಳ್ಕೊಂಡು ಪರಮಾತ್ಮ ಭಗವಂತ ಯಾವ ರೀತಿ ಯಾವ ಕರ್ಮಕ್ಕೆ ಫಲವನ್ನು ಯಾವ ಹೊತ್ತಿಗೆ ಕೊಡ್ತಾನೆ ಅಂತನ್ನುವುದನ್ನು ಅದು ಭಗವಂತನಿಗೆ ಮಾತ್ರ ಗೊತ್ತು, ಇನ್ಯಾರಿಗೆ ತಿಳಿಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಶಾಸ್ತ್ರ ಹೇಳುವ ಮಾತನ್ನು, ಮಹಾಭಾರತದ ಈ ಕಥೆಯನ್ನು ಕೇಳಬೇಕು, ಚೆನ್ನಾಗಿ ತಿಳಿಬೇಕು, ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ಕರ್ಮವಿಲ್ಲದೆ ಭಗವಂತ ಯಾರಿಗೆ ಶಾಸನ ಮಾಡುವುದಿಲ್ಲ, ಕರ್ಮವಿಲ್ಲದೆ ಯಾರಿಗೆ ಭಗವಂತ ಫಲವನ್ನು ಕೊಡುವುದಿಲ್ಲ. ಕರ್ಮಕ್ಕೆ ತಕ್ಕಂತೆ ಭಗವಂತ ಫಲವನ್ನು ಕೊಡ್ತಾನೆ ಅಷ್ಟೇ ಹೊರತು ಭಗವಂತ ಕರ್ಮವಿಲ್ಲದೆ ಯಾವ ವಿಧವಾದ ಫಲವನ್ನು ಕೊಡುವುದಿಲ್ಲ ಅಂತನ್ನುವ ಮಾತನ್ನು ನೆನೆಯಬೇಕು. ಬಳಲಿಸಿದೆ ಕುಲ ಗೋತ್ರ ಬಾಂಧವರೊಳಗೆ. ಕುಲ ಗೋತ್ರ ಬಾಂಧವರು ಯಾರ್ಯಾರಿದ್ರೋ ಅವರೆಲ್ಲರಿಗೆ ದುಃಖಗೊಳಿಸಿದಿ. ಅವರೊಳಗೆ ನಿನ್ನ ತಂಗಿ ಸುಭದ್ರೆಗೆ ಇಷ್ಟು ದುಃಖಗೊಳಿಸಿದೆ, ಅಷ್ಟು ದುಃಖಗೊಳಿಸಿದೆ. ಹೀಗಾಗಿ ಕೀರ್ತಿಯ ಪಡೆದೆ ರಕ್ಷಿಸು ನಮ್ಮ ನನವರತ. ಪರಮಾತ್ಮ ನೀನು ಲೌಕಿಕ ಮಾತಾಪಿತೃಗಳಂತೆ ಪರಮಾತ್ಮನಲ್ಲ, ಲೌಕಿಕ ಬಾಂಧವರಂತೆ ಭಗವಂತನಲ್ಲ. ಭಗವಂತ ಸೋದರ ಮಾಮನನ್ನ ಕೊಂದ, ತನ್ನ ಸೋದರಳಿಯನನ್ನ ಕೊಂದ. ಸೋದರ ಮಾಮನನ್ನ ಕೊಂದ, ತನ್ನ ಸೋದರಳಿಯನನ್ನ ಕೊಂದ. ಭಗವಂತನಿಗೆ ಯಾರ ಮೇಲೂ ಯಾವ ಮಮತೆಯೂ ಇಲ್ಲ. ಸೋದರ ಮಾಮ ಪಾಪಿಯಾಗಿದ್ದ, ದ್ವೇಷಿಯಾಗಿದ್ದ. ಆದರೆ ಸೋದರಳಿಯ ಪರಮ ಭಕ್ತನಾಗಿದ್ದ, ತನ್ನ ತಂಗಿಯ ಮಗನಾಗಿದ್ದ, ಎಲ್ಲಕ್ಕೆ ಮೇಲಾಗಿ ಅರ್ಜುನನ ಮಗನಾಗಿದ್ದ. ಸುಭದ್ರೆಯ ಮೇಲೆ ಪರಮಾತ್ಮನಿಗೆ ಪ್ರೀತಿ ಇತ್ತೋ ಇಲ್ಲವೋ, ಆದರೆ ಅರ್ಜುನನ ಮೇಲೆ ಮಾತ್ರ ಪರಮಾತ್ಮನಿಗೆ ಅತಿಶಯವಾದ ಸ್ನೇಹ, ಅತಿಶಯವಾದ ಅನುಗ್ರಹ. ಸಾಕ್ಷಾತ್ ಅವನು ಇಂದ್ರಾವತಾರನಾದದ್ದರಿಂದ ಅಂಥ ಅವನ ಮೇಲೆ ಆ ರೀತಿ ನಿಗ್ರಹವನ್ನು ಮಾಡಿ ತೋರಿಸಿದ ಪರಮಾತ್ಮ ಇಷ್ಟು ಭಗವಂತನಿಗೆ ಯಾವ ವಿಧವಾದ ಮಮತೆ ಮೋಹಗಳಿಲ್ಲ ಎಂಬಂತಹ ನಿರ್ಮಮ ನಿರಹಂಕಾರ ಎಂಬಂತಹ ತತ್ವವನ್ನು ಪರಮಾತ್ಮ ತೋರಿಸಿಕೊಟ್ಟ ಅಂತ ಹೇಳ್ತಾರೆ. ತಾಯನಗಲಿದ ತನಯ ನೀರಾಧೇಯನೊಳಗೆ ರಹಸ್ಯದಲ್ಲಿ ಕುಲದಾಯವನು ನೆರೆತಿಳುಹಿ ಅರ್ಜುನನಿಂದ ಕೊಲ್ಲಿಸಿದೆ. ಮಾಯಮಂತ್ರದ ಕುಟಿಲ ಗುಣವನ್ಯಾಯವೋ ಸುನ್ಯಾಯವೋ ನಿನ್ನಾಯವನು ನೀ ಬಲ್ಲೆ. ರಕ್ಷಿಸು ನಮ್ಮ ನನವರತ, ನಮ್ಮ ನನವರತ. ತಾಯನು ಅಗಲಿದ ತನಯನ ಈ ರಾಧೇಯನೊಳಗೆ
ರಹಸ್ಯದಲ್ಲಿ ಕುಲದ ಆಯವನ್ನು ನೆರೆ ತಿಳುಹಿ ಅರ್ಜುನನಿಂದ ಕೊಲ್ಲಿಸಿದೆ. ತಾಯಿಯನ್ನು ಕಳೆದುಕೊಂಡಂತಹ ಮಗ ಕರ್ಣ, ತಾಯಿಯನ್ನು ಅಂತರ್ಥ, ತಾಯಿಯನ್ನು ಅಗಲಿದಂತಹ ತನಯ ರಾಧೇಯ, ಕೊಂತಿಯಿಂದ ದೂರವಾಗಿ ಬಂದಿರುವ ರಾಧೆಯಲ್ಲಿ ತಾಯ್ತನವನ್ನು ಕಂಡ, ರಾಧೆಯಿಂದ ಬೆಳೆದ ಅಂತಹ ಕರ್ಣನಿಗೆ ರಾಧೆಯನೊಳಗೆ ರಹಸ್ಯದಲ್ಲಿ ಕುಲದ ಆಯವನ್ನು ನೆರೆ ತಿಳುಹಿ. ಆಯ ಗುಟ್ಟು, ಕುಲದ ಆಯ ಕುಲದ ಗುಟ್ಟು, ನೀನು ಯಾರ ಮಗ ಅನ್ನುವ ಗುಟ್ಟನ್ನು ಕೃಷ್ಣ ಕರ್ಣನಿಗೆ ತಿಳಿಸಿದ. ನೀನು ರಾಧಾಪುತ್ರ ಅಂತ ತಿಳಿದುಕೊಂಡಿದ್ದಿ, ನೀನು ರಾಧೆಯ ಮಗನಲ್ಲ, ಅಧಿರಥನ ಪುತ್ರನಲ್ಲ, ನೀನು ಕುಂತಿಸುತ, ಸೂರ್ಯನಿಂದ ಹುಟ್ಟಿದವ, ಧರ್ಮರಾಜನಿಗೆ ಅಣ್ಣ. ಸಾಧ್ಯವಾದರೆ ನೀನು ಈಚೆ ಬಂದದ್ದಾದರೆ ಎರಡೂ ಪಕ್ಷದವರು ನಿನ್ನ ಸೇವೆಯನ್ನು ಮಾಡ್ತಾರೆ. ಅಂಥ ದೊಡ್ಡ ಅಣ್ಣನ ಸ್ಥಾನದಲ್ಲಿದ್ದಿ, ರಾಜ್ಯವನ್ನು ಪಡೆದುಕೊಳ್ಳಬಹುದು. ಇಬ್ಬರಿಗೆ ಸಮಾಗಮವನ್ನು ಮಾಡಿಸಿ, ಸ್ನೇಹವನ್ನು ಬೆಳೆಸಿ, ಯುದ್ಧವನ್ನು ತಡೆದು ನಿಲ್ಲಿಸುವುದಕ್ಕೆ ನಿನಗೆ ಸಾಧ್ಯವಿದೆ. ಇಂಥ ದೊಡ್ಡ ಕಾರ್ಯವನ್ನು ಮಾಡುವುದನ್ನು ಬಿಟ್ಟು ಹೋಗಿ ಯಾಕೆ ಅಲ್ಲಿ ದುರ್ಯೋಧನನ ಸೇವೆಯನ್ನು ಮಾಡ್ತಾ ಇದ್ದೀಯ ನೀನು ಅಂತ ಹೇಳ್ತಾನೆ. ಕುಲದ ಆಯವನ್ನು ನೆರೆ ತಿಳುಹಿ ಚೆನ್ನಾಗಿ ಹೇಳಿ ಅರ್ಜುನನಿಂದ ಇಷ್ಟು ಹೇಳಿದ ಮೇಲೆ ಅವನು ಬರುವುದಿಲ್ಲ. ಬರದೇ ಇದ್ದಾಗ ಅವನನ್ನು ಕೊಲ್ಲಿಸ್ತಾನೆ, ಅರ್ಜುನನಿಂದಲೇ ಕೊಲ್ಲಿಸ್ತಾನೆ. ಕುಂತಿ ಪುತ್ರ ಅಂತ ಗೊತ್ತಾಗಿ ಅವನಿಗೆ ಹೇಳಿದ ಮೇಲೆ ಇವನು ಯಾಕೆ ಕೊಲ್ಲಿಸ್ಬೇಕಪ್ಪ? ಕುಂತಿ ಪುತ್ರ ಅಂತ ಗೊತ್ತಿಲ್ಲದೆ ಕೃಷ್ಣ ಕರ್ಣನನ್ನು ಕೊಲ್ಲಿಸಿದ, ಅರ್ಜುನನಿಂದ ಕೊಲ್ಲಿಸಿದ, ಚಿಂತೆ ಇಲ್ಲ. ಕೃಷ್ಣನಿಗೆ ಗೊತ್ತಿರಲಿಲ್ಲ, ಆಮೇಲೆ ಗೊತ್ತಾಯಿತು. ಕರ್ಣ ಕುಂತಿ ಪುತ್ರ ಅಂತ ಗೊತ್ತಿರಲಿಲ್ಲ ಮೊದಲು, ಆಮೇಲೆ ಗೊತ್ತಾಯಿತು. ಆದ್ದರಿಂದ ಏನೋ ಯುದ್ಧದಲ್ಲಿ ಎದುರಾಗಿ ಬಂದಿದ್ದನಲ್ಲ ಅನ್ನುವುದಕ್ಕಾಗಿ ಅವನನ್ನು ಸಂಹಾರ ಮಾಡಿಸಿದ ಅಂತ ಹೇಳಿ ಜಸ್ಟಿಫಿಕೇಶನ್ ಕೊಡಬಹುದಿತ್ತು. ಆದರೆ ಹಾಗಿಲ್ಲ. ತಾಯನಗಲಿದ ತನಯ ನೀರಾಧೇಯನೊಳಗೆ ರಹಸ್ಯದಲ್ಲಿ ಕುಲದಾಯವನ್ನು ನೆರೆತಿಳಿ ಏಕಾಂತದಲ್ಲಿ ಅವನಿಗೆಲ್ಲ ಗುಟ್ಟನ್ನು ಹೇಳಿ ಇಷ್ಟು ಮಾಡಿಯೂ ಅರ್ಜುನನಿಂದ ಕೊಲ್ಲಿಸಿದೆ, ಸಂಹಾರ ಮಾಡಿಸಿದೆ. ಇದು ನಿನ್ನ ಮಾಯೆಯಲ್ಲ, ನಿನ್ನ ಕಪಟ ಮಂತ್ರವಲ್ಲ, ಇದೊಂದು ಕೂಟಯುಕ್ತಿಗಳಲ್ಲ. ಮಾಯ ಮಂತ್ರದ ಕುಟಿಲ ಗುಣದ ಅನ್ಯಾಯವೋ ಸುನ್ಯಾಯವೋ. ಸ್ವಾಮಿ ಕೃಷ್ಣ ನಾರಾಯಣ ಕಪಟ ನಾಟಕ ಸೂತ್ರಧಾರಿ, ಯುದ್ಧಕ್ಕೆ ಪ್ರೇರಕ, ಶಾಂತಿಗೆ ಪ್ರೋತ್ಸಾಹಕ, ಎಲ್ಲರಿಗೆ ವಿಜಯವನ್ನು ಕೊಡುವವ, ಸಾವು ನಲಿವುಗಳನ್ನು ಕೊಡುವವನು ನೀನೇ. ನೀನು ಈ ಮಾಯೆಯಿಂದ ಮಂತ್ರವನ್ನೇನು ಮಾಡಿದಿ, ಈ ಕುಟಿಲ, ಈ ಕಪಟ ನಾಟಕ, ಇದು ಅನ್ಯಾಯವೋ ಸುನ್ಯಾಯವೋ ನಿನಗೆ ಗೊತ್ತದು. ನಮ್ಮ ಲೆಕ್ಕದಲ್ಲಿ ಅನ್ಯಾಯ ಅಂತ ತೋರುತ್ತೆ. ಅನೇಕ ಜನರು ಬೇಸತ್ತು ನಿನ್ನನ್ನು ಅನ್ಯಾಯದ ಪರಾಕಾಷ್ಠೆ ಅಂತ ನಿನ್ನನ್ನು ಬೈತಾರೆ, ನಿಂದೆ ಮಾಡಬಹುದು. ಆದರೆ ಇದು ಅನ್ಯಾಯ ಸುನ್ಯಾಯ ಇದು ನಮಗೆಲ್ಲ ಗೊತ್ತಾಗೋದಿಲ್ಲ. ಪರಮಾತ್ಮ ಸ್ವಾಮಿ, ಇದು ನ್ಯಾಯವೋ ಸುನ್ಯಾಯವೋ ನಿನ್ನ ಆಯವನ್ನು, ನಿನ್ನ ಗುಟ್ಟನ್ನು, ನಿನ್ನ ರಹಸ್ಯವನ್ನು, ನಿನ್ನ ಸೂಕ್ಷ್ಮ ತತ್ವವನ್ನು, ನಿನ್ನ ಸಂಕಲ್ಪವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನೀನೇ ಬಲ್ಲೆ. ನಿನಗೊಬ್ಬರಿಗೆ ಗೊತ್ತಾಗತ್ತೆ, ಇನ್ಯಾರಿಗೆ ಗೊತ್ತಾಗತ್ತೆ? ಯಾರಿಗೂ ಗೊತ್ತಿಲ್ಲ. ಪರಮಾತ್ಮನ ಆಯ ಅಂದರೆ ಗುಟ್ಟು. ಪರಮಾತ್ಮನ ಆಯವೇನಿದೆ, ಪರಮಾತ್ಮನ ಗುಟ್ಟೇನಿದೆ, ಆ ಗುಟ್ಟು ಯಾರಿಗೂ ಗೊತ್ತಾಗಲು ಸಾಧ್ಯವಿಲ್ಲ. ಎಷ್ಟು ವಿಚಿತ್ರವಾಗತ್ತೆ, ತಮಾಷೆಯಾಗತ್ತೆ ಅಂದರೆ, ದೇವರ ದರ್ಶನಕ್ಕೆ ತಿರುಪತಿ ಅಂತ ಹೋಗ್ತಾನೆ, ಪಂಢರಪುರ ಅಂತ ಹೋಗ್ತಾನೆ, ತಿರುಗಿ ಬರ್ತಾ ಇರುವಾಗ ಆಕ್ಸಿಡೆಂಟ್ ಆಗತ್ತೆ. ಕೆಲವರು ಸತ್ತದ್ದುಂಟು, ಕೈ ಕಾಲು ಮುರಿದದ್ದುಂಟು. ಏನಿದು ಗುಟ್ಟು ಯಾರಿಗೆ ಗೊತ್ತಿಲ್ಲ. ಮೇಲ್ ನೋಡುವುದಕ್ಕೆ ಕ್ಷೇತ್ರಕ್ಕೆ ಹೋಗಿದ್ರು, ಯಾತ್ರೆಗೆ ಹೋಗಿದ್ರು, ದರ್ಶನಕ್ಕೆ ಹೋಗಿದ್ರು, ಭಕ್ತಿಯಿಂದ ಹೋಗಿದ್ರು, 6 ತಿಂಗಳಿನ ಪ್ರಿಪರೇಷನ್ ಮಾಡಿಕೊಂಡು ಹೋಗಿದ್ರು. ಇಷ್ಟು ಮಾಡಿಕೊಂಡು ಹೋದವರಿಗೆ ಭಗವಂತ ಹೀಗೆ ಮಾಡಬೇಕೇ ಅಂತ ಹೇಳಿ $1 ಬಿಲಿಯನ್ ಕ್ವೆಶ್ಚನ್ ಇದ್ದಂತೆ ದೊಡ್ಡ ಪ್ರಶ್ನೆಯನ್ನು ಪರಮಾತ್ಮ ನಿಲ್ಲಿಸಿಬಿಡ್ತಾನೆ. ಯಾರಿಗೆ ಗೊತ್ತಾಗೋದಿಲ್ಲ. ಭಗವಂತನ ಗುಟ್ಟನ್ನು ಯಾವ ವ್ಯಕ್ತಿಯೂ ಸಾಮಾನ್ಯವಾಗಿ ತಿಳಿಯಲು ಸಾಧ್ಯವಿಲ್ಲ. ದೇವರು ಹೇಳಿದರೆ ಗೊತ್ತಾದೀತು, ಶಾಸ್ತ್ರದಿಂದ ತಿಳಿದರೆ ಗೊತ್ತಾದೀತು, ಅಪರೋಕ್ಷ ಜ್ಞಾನಿಗಳಿಗೆ ಗೊತ್ತಾದರೆ ಗೊತ್ತಾದೀತು. ಉಳಿದವರಿಗೆ
ಈ ವಿಷಯ ಗೊತ್ತಾಗಲು ಸಾಧ್ಯವಿಲ್ಲ. ಹಾಗಾಗಿ ನಿನ್ನಾಯವನ್ನು ನೀ ಬಲ್ಲೆ, ರಕ್ಷಿಸು ನಮ್ಮ ನನವರತ. ಕೊಲ್ಲ ಬಗೆದವನಾಗಿ ನೀ ಹಗೆಯಲ್ಲಿ ಸಖ್ಯವ ಬೆಳಸಲದು ಹಿತವಲ್ಲ ನಿನ್ನಯ ಗುಣವ ಬಲ್ಲವರಿಲ್ಲಯದು ಕುಲದಿ. ಗೊಲ್ಲನಾರಿಯರೊಳು ಪ್ರವರ್ತಕನಲ್ಲವೇ ಭಾವಿಸಲು ಲೋಕದೊಳೆಲ್ಲರೂ ಸರಿ ನಿನಗೆ. ರಕ್ಷಿಸು ನಮ್ಮ ನನವರತ, ರಕ್ಷಿಸು ನಮ್ಮ ನನವರತ. ಕೊಲ್ಲ ಬಗೆದವನಾಗಿ ನೀ ಹಗೆಯಲ್ಲಿ ಸಖ್ಯವ ಬೆಳೆಸಲು ಅದು ಹಿತವಲ್ಲ. ಕೊಲ್ಲ ಬಗೆದವನಾಗಿ, ಇದಕ್ಕೆ ಬೇರೆ ಬೇರೆ ಅರ್ಥಗಳನ್ನು ಮಾಡ್ಬೋದು, ಬೇರೆ ಬೇರೆ ಸನ್ನಿವೇಶಗಳನ್ನು ತಂದ್ಕೋಬೋದು. ಕರ್ಣನನ್ನು ಕೊಲ್ಲುವುದೇಂತಾದ ಮೇಲೆ ಕೊಲ್ಲಲು ಬಗೆದವನು, ಇಚ್ಛಿಸಿದವನು. ಕೊಲ್ಲ ಬಗೆದವನು ಕರ್ಣನನ್ನು ಕೊಲ್ಲಬೇಕೆಂದು ಸಂಕಲ್ಪ ಮಾಡಿ ಆದ ಮೇಲೆ ಅವನು ಹಗೆ, ಶತ್ರುವಾದ, ರಿಪುವಾದ. ಶತ್ರುವಾದ ರಿಪುವಾದ ಅವನ ಹತ್ತಿರ ನೀನು ಸಖ್ಯವನ್ನು ಬೆಳೆಸೋದೇನದು ಚಂದವ? ಕೊಲ್ಲೋದು ಅಂತಾದ ಮೇಲೆ ಸಖ್ಯ ಬೆಳೆಸಬೇಡ. ಸಖ್ಯವನ್ನೇ ಬೆಳೆಸೋದು ಅಂತಿದ್ರೆ ಕೊಲ್ಲಬೇಡ. ಎರಡರ ಪೈಕಿ ಒಂದು ಮಾಡು, ಎರಡೂ ಯಾಕೆ? ಇದು ಕರ್ಣನ ಬಗ್ಗೆ. ಹಾಗೆ ಯಾದವರೊಳಗೆ ಯಾದವರನ್ನು ನೀನು ಕೊಲ್ಲಿಸೋದು ಅಂತಾದರೆ ಯಾಕವರ ಜೊತೆಗೆ ಇಷ್ಟು ಸಖ್ಯ ಸ್ನೇಹ? ಯಾಕವರ ಜೊತೆಗೆ ಸಖ್ಯ? ಅಥವಾ ಅವರ ಸಖ್ಯವನ್ನೇ ಮಾಡೋದಾದರೆ ಅವರನ್ನು ಕಾಪಾಡು, ಕೊನೆವರೆಗೆ ರಕ್ಷಣೆ ಮಾಡು. ಹಾಗೂ ಮಾಡಲಿಲ್ಲ ಭಗವಂತ. ಅನ್ಲೈಕ್ ರಾಮ, ರಾಮನ ಕಥೆ ಬೇರೆ ಆಯಿತು. ಭಾಳ ವಿಚಿತ್ರವಾಗಿದೆ. ರಾಮನ ಕಥೆ ಬೇರೆ ಆಯಿತು. ರಾಮ ಏನು ಮಾಡಿದ? ರಾಮ ತನ್ನೊಟ್ಟಿಗೆ ಬಂದಿರುವ ಎಷ್ಟು ಜನ ಕಪಿಗಳಿದ್ದರೋ ಅವತಾರ ಮಾಡಿದವರು, ಆ ಎಲ್ಲ ಕಪಿಗಳ ಜೊತೆಗೆ ಯುದ್ಧ ಮಾಡಿದ, ರಾವಣನ ಸಂಹಾರ ಮಾಡಿದ, ರಾಕ್ಷಸರನ್ನೆಲ್ಲ ಸಬರಿ ಹಾಕಿದ. ಎಲ್ಲ ರಾಕ್ಷಸರು ಸತ್ತೋದು, ಒಬ್ಬ ರಾಕ್ಷಸರು ಉಳಿಲಿಲ್ಲ. ಹಾಗಾಗಿ ಯಾದವರನ್ನು ಪರಮಾತ್ಮ ಸಂಹಾರ ಮಾಡಿಸ್ತಾನೆ. ಕೊನೆಗೆ ಕೋಟಿ ಕೋಟಿ ಸಂಖ್ಯೆಯ ಯಾದವರನ್ನೆಲ್ಲ ಸಂಹಾರ ಮಾಡಿಸ್ತಾನೆ. ಸಂಹಾರ ಮಾಡಿಸುವುದಾದರೆ ಅವರ ಮೇಲೆ ಪೂರ್ಣ ಪ್ರೀತಿಯನ್ನು ಮಾಡುವುದು ಯಾಕೆ? ಪ್ರಿಯತೆಯನ್ನು ಮಾಡುವುದಾದರೆ ಸಂಹಾರ ಮಾಡಿಸಬೇಕ್ಯಾಕೆ? ರಾಮದೇವರ ಕಥೆ ಸ್ವಲ್ಪ ಬೇರೆ ಆಯಿತು. ಏನಾಯಿತು? ರಾಮದೇವರು ಅವತಾರ ಮಾಡುವಾಗ ರಾಮದೇವರ ಸೇವೆಯನ್ನು ಮಾಡುವುದಕ್ಕೆ ಯಾವೆಲ್ಲ ದೇವತೆಗಳು ಕೂಡ ಅಸಂಖ್ಯ ಕಪಿಗಳ ರೂಪದಲ್ಲಿ ಅವತಾರ ಮಾಡಿದ್ರೋ ಅವರೆಲ್ಲರ ಜೊತೆಗೆ ಹೋಗಿ ರಾವಣನ ಸಂಹಾರ ಮಾಡಿ ರಾಕ್ಷಸರನ್ನು ಕೊಂದು ಹಾಕಿ ಆ ಎಲ್ಲ ಕಪಿಗಳನ್ನು ಬದುಕಿಸಿ ಅವರು ಯಾರೂ ಸಾಯದಂತೆ ನೋಡಿಕೊಂಡು ಅವರೆಲ್ಲರಿಗೆ ಆ ಗಂಧಮಾದನ ಪರ್ವತದಲ್ಲಿ ತಂದ ಸಂಜೀವಿನಿ ಔಷಧದಿಂದ ಅವರನ್ನು ಮೂರ್ಛಿತರಾದವರನ್ನು, ಸತ್ತು ಹೋದವರನ್ನು ಮತ್ತೆ ಬದುಕಿಸಿದ ಪರಮಾತ್ಮ. ಬದುಕಿಸಿ ಆದ ಮೇಲೆ ತನ್ನೊಟ್ಟಿಗೆ ವಿಮಾನದಲ್ಲಿ ಕರೆದುಕೊಂಡು ಹೋದ ಪರಂಧಾಮಕ್ಕೆ ಹೋಗುವಾಗ. ಹೀಗೆ ರಾಮನ ಕಥೆ. ರಾಮನ ಕಾಲದಲ್ಲಿ ಯಾರನ್ನೂ ಕೂಡ ರಾಮ ಕೊಲ್ಲಲಿಲ್ಲ. ಕೃಷ್ಣನ ಕಾಲದಲ್ಲಿ ಒಬ್ಬರನ್ನು ಬಿಡಲಿಲ್ಲ. ಎಷ್ಟರ ಮಟ್ಟಿಗೆ ಬಿಡಲಿಲ್ಲ ಅಂದರೆ ಎಲ್ಲ ಯಾದವರು ಸತ್ತರು. ಎಲ್ಲ ಯಾದವರು ಸತ್ತರು. ಪಂಚ ಪಾಂಡವರು ತಮ್ಮ ತಮ್ಮ ದೇಹವನ್ನು ಬಿಟ್ಟು ಏನು ಮಹಾಪ್ರಸ್ಥಾನವನ್ನು ಮಾಡುವಾಗ ದೇಹವನ್ನು ಬಿಟ್ಟು ಹೋದರು. ಇಷ್ಟು ವಿಚಿತ್ರವಾಗಿರುವಂತಹ ಭಗವಂತನ ಸಂಕಲ್ಪ. ಎರಡನ್ನೂ ಮಾಡುವುದಕ್ಕೆ ಪರಮಾತ್ಮ ನನಗೆ ಬರ್ತದೆ ಅಂತನ್ನುವುದನ್ನು ತೋರಿಸುವುದಕ್ಕಾಗಿ ಆ ರೀತಿ ಮಾಡಿದ ಅಂತನ್ನುವುದಾಗಿ ನಾವು ತಿಳಿತೇವೆ. ಕೊಲ್ಲ ಬಗೆದವನಾಗಿ ನೀ ಹಗೆಯಲ್ಲಿ ಸಖ್ಯವ ಬೆಳೆಸಲು ಅದು ಹಿತವಲ್ಲ. ಅವರ ಜೊತೆಗೆ ಸಖ್ಯವನ್ನು ಬೆಳೆಸುವುದೇನಿದೆಯಲ್ಲ ಅದು ಒಳ್ಳೆಯದಲ್ಲ. ನಿನ್ನಯ ಗುಣವ ಬಲ್ಲವರಿಲ್ಲ ಯದುಕುಲದಿ. ಯಾದವರೊಳಗೆ ನಿನ್ನ ಗುಣವನ್ನು ತಿಳಿದವರು ಯಾರೂ ಇಲ್ಲ ಸ್ವಾಮಿ. ಹಾಗಾಗತ್ತೆ. ಸಾಮಾನ್ಯವಾಗಿ ಒಬ್ಬ ದೊಡ್ಡ ವ್ಯಕ್ತಿ ಇರ್ತಾನೆ. ಆ ದೊಡ್ಡ ವ್ಯಕ್ತಿ ಯಾರ ಮನೆತನದಲ್ಲಿ ಹುಟ್ಟುತ್ತಾನಲ್ಲ ಆ ಮನೆತನದವರಿಗೆ ಆ ದೊಡ್ಡ ವ್ಯಕ್ತಿಯ ಬೆಲೆಯೇ ಇರುವುದಿಲ್ಲ. ಹಾಗೆ ಯಾದವರಲ್ಲಿ ಕೃಷ್ಣನಿಗೆ ಹಾಗಿತ್ತು. ಮೀನಾ ಇವೋಡುಪಂ ಅಂತ ಹೇಳಿ ಭಾಗವತದಲ್ಲಿ ಬೈತಾರೆ. ಮಹಾಭಾರತದಲ್ಲಿ ಬರ್ತದೆ, ಹರಿವಂಶದಲ್ಲೂ ಅದರ ಕಥೆ ಬರ್ತದೆ. ಪರಮಾತ್ಮ ಸರ್ವೋತ್ತಮನಾದ ಭಗವಂತ ಭೂಮಿಯಲ್ಲಿ ಅವತಾರ ಮಾಡಿ ಕೃಷ್ಣನಾಗಿ ಯಾದವರೆಲ್ಲರನ್ನ ರಕ್ಷಣೆ ಮಾಡಿದ. ಅವರೆಲ್ಲರಿಗೆ ವಿಶಿಷ್ಟ ಸ್ಥಾನಮಾನಗಳನ್ನು ಕೊಟ್ಟರೂ ಕೂಡ ಯಾದವರಿಗೆ ಮಾತ್ರ, ಪಾಂಡವರಿಗೆ ಹಾಗಲ್ಲ, ಪೂರ್ಣ ಭಕ್ತಿ ಇತ್ತು. ಆದರೆ ಯಾದವರಿಗೆ ಭಕ್ತಿ ಇತ್ತು, ಪ್ರೇಮ ಇತ್ತು, ಇಲ್ಲದಿರುವಾಗ ಇದ್ದಿದ್ದಿಲ್ಲ. ಎಷ್ಟೋ ಸಂದರ್ಭದಲ್ಲಿ ಸ್ಪರ್ಧೆ ಇತ್ತು ಕೃಷ್ಣನ ಜೊತೆಗೆ. ಸ್ಪರ್ಧೆ
ಕೃಷ್ಣ ಏನು ಪರಾಕ್ರಮಿ, ನಾನು ಪರಾಕ್ರಮಿ ಅಂತ ಪ್ರದ್ಯುಮ್ನ ಮಗ. ಕೃಷ್ಣ ಏನು ಬಲಿಷ್ಠ, ನನ್ನ ಬಲ ಹೆಚ್ಚು ಅಂತ ಬಲರಾಮ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಿಂದ ಕೃಷ್ಣನ ಬಗ್ಗೆ ಸ್ವಲ್ಪ ಮಾತ್ಸರ್ಯ, ಈರ್ಷ್ಯೆ, ಅಸೂಯೆಗಳಿತ್ತು ಅನ್ನುವುದಾಗಿ ಮಹಾಭಾರತ ಹೇಳುತ್ತದೆ. ಭಾಗವತದಲ್ಲಿ ನಾವು ಸಂಕ್ಷೇಪದಲ್ಲಿ ಕೇಳ್ತೇವೆ. ಹಾಗಾಗಿ ನಿನ್ನಯ ಗುಣವ ಬಲ್ಲವರಿಲ್ಲ ಯದುಕುಲದಿ, ಯಾದವರ ವಂಶದೊಳಗೆ ನಿನ್ನ ಗುಣಗಳನ್ನು ತಿಳಿದವರು ಯಾರಿಲ್ಲ. ಗೊಲ್ಲ ನಾರಿಯರುಳು ಪ್ರವರ್ತಕನಲ್ಲವೇ, ಗೊಲ್ಲ ಗೋಪಾಲ ಸ್ತ್ರೀಯರು ಯಾರಿದಾರೋ ಅವರೊಳಗೆ ನೀನು ಓಡಾಡಲಿಲ್ಲವೇ? ಆ ನಾರಿಯರು ಗೊಲ್ಲತಿಯರಿಗೆ ಏನು ಜ್ಞಾನವಿದ್ದೀತು ಹೇಳಿ? ಏನು ಜ್ಞಾನವಿದ್ದೀತು? ಪರಮಾತ್ಮ ಸರ್ವೋತ್ತಮ ಅಂತನ್ನುವ ಜ್ಞಾನ ಎಲ್ಲಿ ಬರಲಿಕ್ಕೆ ಸಾಧ್ಯ? ಆದರೂ ಅವರೊಳಗೆ ಪರಮಾತ್ಮ ಓಡಾಡಿದ, ಸಂಚರಿಸಿದ, ವ್ಯವಹಾರ ಮಾಡಿದ, ಆಟವಾಡಿದ, ನಲಿಸಿದ. ಪ್ರವರ್ತಕನಲ್ಲವೇ ಭಾವಿಸಲು ಲೋಕದಳು ಎಲ್ಲರೂ ಸರಿ, ನಿನಗೆಲ್ಲರೂ ಸರಿ, ಸಮಾನರೇ. ಶತ್ರುಗಳಿದ್ದರೂ ಅವರ ಹತ್ತಿರ ಕರೆದುಕೊಳ್ತಿ, ಯಾದವರು ಪ್ರೇಮದವರಾಗಿದ್ದರೂ ಅವರನ್ನು ದೂರದಲ್ಲಿಡ್ತಿ. ಹೀಗೆ ನಿನ್ನ ವ್ಯವಹಾರವೇನಿದೆ ಇದು ಅದ್ಭುತವಾದ ವಿಚಿತ್ರವಾದ ವ್ಯವಹಾರ. ಸಾಮಾನ್ಯ ಜನರಿಗೆ ಬುದ್ಧಿಗೆ ನೆಲುಕಲಾರದಂತಹ ವ್ಯವಹಾರವನ್ನು ಪರಮಾತ್ಮ ನೀನು ಮಾಡ್ತೀ ಅಂತ ಪರಮಾತ್ಮನನ್ನು ಕೊಂಡಾಡ್ತಾರೆ. ರಕ್ಷಿಸು ನಮ್ಮ ನನಭರತ.